ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಒಂದು ಸಿಂಪಲ್ ಆದಂತಹ ಕ್ಲೀನಿಂಗು. ಹೊರಗಡೆ ಹೋಗಿ ಬಂದರೂ ಕ್ಲೀನ್ ಮಾಡಬೇಕು, ಮನೇಲಿದ್ದರೂ ಕ್ಲೀನ್ ಮಾಡಬೇಕಲ್ವಾ. ಸೊ ಅದೇ ರೀತಿಯಾದಂತಹ ಒಂದು ಸಿಂಪಲ್ ಕ್ಲೀನಿಂಗ್ನ ಇವತ್ತು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಿಮಗೆ ಒಂದು ಸೇವಿಂಗ್ಸ್ ಅನ್ನೋದು ಹೇಗೆ ಮಾಡೋದು ಗೃಹಿಣಿಯರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಾದ ನಂತರ ಬ್ಲಾಗ್ನ ಕಂಟಿನ್ಯೂಷನ್ ನೋಡ್ತಾ ಇರಿ. ಬ್ಲಾಗ್ ಮಾಡ್ತಾ ಇವತ್ತು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಇನ್ನ ಬ್ಲಾಗ್ನ. ಸೊ ಮನೆ ಮೊದಲನೇದಾಗಿ ಫುಲ್ ಮೆಸ್ಸಿ ಆಗಿದೆ. ಸೊ ಇದನ್ನು ಕೂಡ ನಾನು ಶಾಪ್ ಮಾಡಿದ್ದೀನಿ, ಬಟ್ ನೆನ್ನೆ ಹೇಳೋದು ಮರ್ತ್ಬಿಟ್ಟೆ. ಸೊ ಇಲ್ಲೆಲ್ಲ ಕ್ಲಟರ್ ಇದೆ, ಬೇಜಾರು ಮಾಡ್ಕೋಬೇಡಿ. ಅದನ್ನೆಲ್ಲ ಇವತ್ತು ನಾನು ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದಾದ ನಂತರ ಹೊಸದಾಗಿ ತಂದಿರೋದು ಪರ್ಫ್ಯೂಮ್ ಕ್ಯಾಂಡಲ್ ಅಂತ. ಸೊ ಇದು ಆಲ್ರೆಡಿ ಟ್ರೆಂಡಲ್ಲಿ ಇದೆ. ಓಕೆ, ನಾವು ಹೊಸದಾಗಿ ನಾನೇನು ತೋರಿಸ್ಬೇಕಾಗಿರೋದೇನಿಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂತ ಅಂದ್ರೆ, ನಾನು ತಗೊಂಡಿರೋದು ಲೈಮ್ ಫ್ಲೇವರ್ನ ನಾನು ಚೂಸ್ ಮಾಡ್ಕೊಂಡಿರೋದು. ಬಟ್ ಇದು ಏನ್ ಬೇಜಾರಾಗಿದ್ದು ಅಂತ ಅಂದ್ರೆ, ಒಂದೇ ಒಂದು ಎರಡು ಪರ್ಫ್ಯೂಮ್ ಬಾಟಲ್ ಇದೆ. ಸೊ ಅದು ಒಂದೇ ಬೇಜಾರಾಗಿದ್ದು. ಬಟ್ ಇದೊಂದು 2-3 ಸಲ ಯೂಸ್ ಮಾಡ್ಬೋದು, ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು. ಹಾಗೆ ಇದು ಏನಕ್ಕಪ್ಪ ಅಂತಂದ್ರೆ, ಒಂಥರ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಈ ಒಂದು ಸ್ಮೆಲ್ನಿಂದ ಅನ್ನೋದು ನನಗೆ ಒಂದು ಮೈಂಡಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಸೊ ಯಾಕೆ ಇವತ್ತು ಫೇಸ್ ಟು ಫೇಸ್ ಮಾತಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ಹೇಳ್ತೀನಿ ಮುಂದೆ, ಅದನ್ನು ಕೂಡ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲೇ. ಇಲ್ಲಿ ನಾನು ವ್ಲಾಗ್ನ ಮಾಡ್ತಾ ಇದ್ರೆ ನನ್ನ ಮಗಳು ಕೂಡ ಇಮಿಟೇಟ್ ಮಾಡ್ತಾ ಇದ್ದಾಳೆ ನನ್ನ. ಸೊ ಓಕೆ ಚಲೋ, ಇನ್ನ ಕೆಲಸ ಶುರು ಮಾಡೋದು ಬಾಕಿ ಇರೋದು. ಒಂದು ಬಾಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ, ಇನ್ಮೇಲೆ ಇದು ಪರ್ಮನೆಂಟ್ ಆಗಿರ್ಬೇಕು ಅಂತ. ರಂಗೋಲಿಗಳನ್ನ ಕಲಿತಾ ಇದ್ದೀನಿ. ಸೊ ರಂಗೋಲಿ ಕಲಿಬೇಕು ಅಂತಾನೆ ಸ್ವಲ್ಪ ಆಸೆ ಆಗೋಗ್ಬಿಟ್ಟಿದೆ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಒಂಥರ ಈ ರಂಗೋಲಿ ಅನ್ನೋದೇ ಒಂದು ಕಲೆ ಅಲ್ವಾ. ಎಷ್ಟು ಚೆನ್ನಾಗಿ ಬಿಡ್ತಾರೆ, ಒಂಥರ ಸೂಪರ್ ಅನ್ಸುತ್ತೆ. ಮನೆ ಬಾಗಿಲು ಮುಂದೆ ಫಸ್ಟ್ ಎಲ್ಲ ಬಿಡ್ತಾ ಇರ್ಲಿಲ್ಲ ನಾನು, ಇತ್ತೀಚೆಗೆ ಬಿಡೋದನ್ನ ರೂಢಿ ಮಾಡ್ಕೋಬೇಕು. ಯಾಕಂದ್ರೆ ಮಕ್ಕಳೆಲ್ಲ ದೊಡ್ಡವರಾದ್ರು, ಇವಾಗ ಬಿಡೋದ್ರಲ್ಲಿ ಏನು ತಪ್ಪಿಲ್ಲ. ಫಸ್ಟ್ ಎಲ್ಲ ಆಗಿದ್ರೆ ಎದೊಳೋದು ಹೋಗೋದು, ನಾನು ಎದ್ರೆ ಮಕ್ಕಳು ಕೂಡ ಹಿಂದೆ ಎದೊಳೋದು, ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಇವಾಗ ಯಾರು ಏನು ಎದಳಲ್ಲ, ಆರಾಮಾಗಿ ಮಲ್ಕೊಂಡಿರ್ತಾರೆ. ಹಾಗೆ ಎದ್ದಿದ್ರು ಮಾಡ್ಬೋದು ಆರಾಮಾಗಿ ಕೆಲಸ. ಸೊ ಗೋಲಿ ಇದೆ, ನಾನು ಯಾವಾಗಾದ್ರೂ ತೋರಿಸ್ತೀನಿ ವಿಡಿಯೋ ಮಾಡ್ಬೇಕಾದ್ರೆ. ಇನ್ನೇನು ಈಗಾಗಲೇ ಜನವರಿ, ಇನ್ನೊಂದೆರಡು ತಿಂಗಳು ಹಬ್ಬ ಅಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ ಮಗನಿಗೆ. ಹಾಗೆ ಸ್ವಲ್ಪ ಒಂದು 2 ಡೇಸ್ 2 ಮಂತ್ಸ್ ಫ್ರೀ ಇರುತ್ತೆ. ಆವಾಗ ಸ್ವಲ್ಪ ಇಂಟೀರಿಯರ್ ಕಡೆ ಗಮನ ಹರಿಸೋಣ ಅಂದ್ಬಿಟ್ಟು, ನಂದು ಇನ್ನೇನು ಎಕ್ಸಾಮ್ ಟೈಮ್ ಟೇಬಲ್ ಎಲ್ಲ ಬಂದಿದೆ. ನೆಕ್ಸ್ಟ್ ಮಂತಿಂದನೇ ನನಗೂ ಎಕ್ಸಾಮು. ಯೂಶ್ವಲಿ ನನ್ನ ಮಗನ ಎಕ್ಸಾಮ್ ಆದಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಮಾಸ್ಟರ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬಂದಿದೆ ಅಂತ ಅಂದ್ಕೋತಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಟೇಬಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಿರಿಯರು ಹೇಳ್ತಾರೆ ಮಕ್ಕಳು ದೊಡ್ಡವರಾಗೋವರೆಗೂ ಯಾವ ಸಾಮಾನು ಮನೆಗೆ ತರಬಾರ್ದು ಅಂತ. ಸೊ ಹೌದು ಅಂತ ನನಗೂ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಈ ಟೇಬಲ್ನ ಮೇಂಟೆನೆನ್ಸೇ ತುಂಬ ಜಾಸ್ತಿ ಟೈಮ್ ಹಿಡಿಯೋದು ನನಗೆ. ಯಾಕಂದರೆ ಸ್ವಲ್ಪ ಗಲೀಜಾದರೂ ಫುಲ್ ಹಾಲ್ನ ಒಂದು ಲುಕ್ಕೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ನನಗೆ ಬೇಜಾರು ತರುವಂತಹ ಒಂದು ವಿಷಯ ಇದು. ಅದು ಒಂದು ಸರಿ ಎಲ್ಲ ಒರೆಸಿದ್ರೆ ಸರಿ ಹೋಗಲ್ಲ, ಇದು 2
2-3 ಸಲ ಒರೆಸ್ಬೇಕು. ಮಾಮೂಲಿ ಬಟ್ಟೆಲಿ ಒರೆಸ್ಬೋದು, ಆದರೆ ಒಂಥರ ಬರೆ ಥರ ಕಾಣುತ್ತೆ ಅಂತಾರಲ್ಲ, ಸೊ ಆ ಥರ ಟಿಶ್ಯೂ ಅಲ್ಲೇ ಒರೆಸ್ಬೇಕು, ಇಲ್ಲ ನ್ಯೂಸ್ ಪೇಪರಲ್ಲಿ ಒರೆಸ್ಬೇಕು. ನ್ಯೂಸ್ ಪೇಪರಲ್ಲಿ ಒರೆಸಿದ್ರೆ ಕಾರ್ಬನ್ ಕಂಟೆಂಟ್ ಏನಿದೆಯಲ್ಲ ಅದು ಟೇಬಲ್ಗೆ ಏನಾದ್ರು ಅಂಟಿ, ಮಕ್ಕಳೇನಾದ್ರು ಊಟ ತಿಂಡಿ ಮಾಡಬೇಕಾದ್ರೆ ಬಿದ್ದು ಅದನ್ನೇ ತಿಂತಾರೆ ಅಂತ ಅಂದ್ಬಿಟ್ಟು ಅದರಲ್ಲಿ ಒರೆಸೋಕ್ಕೆ ಒಂಥರ ಆಗುತ್ತೆ. ಇವತ್ತಿನ ಟಿಪ್ಪು, ಮನಿ ಸೇವಿಂಗ್ ಟಿಪ್ಸ್ ಏನಪ್ಪ ಅಂತ ಅಂದರೆ, ಮನೆಯಲ್ಲಿ ನೀವು ಹಲವಾರು ಬಾರಿ ಹಲವಾರು ತರಹದ ಒಂದೊಂದು ಸಾಮಾನು ತರೋದೇ ಆಗಿರಲಿ ಅಥವಾ ವೆಜಿಟೇಬಲ್ಸ್ನ ತರೋದೇ ಆಗಿರಲಿ, ಈ ರೀತಿಯಾಗಿ ಮಾಡ್ತಾ ಇರ್ತೀರಾ. ಸೊ ಈ ರೀತಿ ಮಾಡುವಾಗ ನಮ್ಮ ಹತ್ರ ಅಮೌಂಟ್ ಉಳಿಯಲ್ಲ. ಇನ್ ಕೇಸ್ ನಾವೇನಾದರೂ ಮಿಸ್ ಆಗಿ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ಅನ್ನೋವಂಥದ್ದು ಏನಾದ್ರು ಹಸ್ಬೆಂಡ್ಗಾಗಲಿ ಏನಾದ್ರು ಗೊತ್ತಾಯಿತು ಅಂತ ಅಂದರೆ ಅವರು ನೆಕ್ಸ್ಟ್ ನಮಗೆ ಅಮೌಂಟ್ನ ಕೊಡಲ್ಲ ಅಂತ ಇರೋರಿಗೆ ಇವತ್ತು ಒಂದು ಮನಿ ಸೇವಿಂಗ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ, ಒಂದು ಸ್ವಲ್ಪ ಒಬ್ಳಿದ ತಕ್ಷಣ ಅಟ್ಟಕ್ಕೆ ಹೋಗಿ ಕುತ್ಕೊತೀವಿ ಅಲ್ವಾ. ಸೊ ಈ ರೀತಿ ಮಾಡೋದನ್ನ ಫಸ್ಟ್ ನಿಲ್ಲಿಸಿ, ಅಟ್ಟಕ್ಕೆ ಹೋಗಿ ನಿಲ್ಲೋದು ಸಾಕು, ಹಾಗೆ ನಾನಿಲ್ಲಿ ಉಳಿಸ್ತಾ ಇದ್ದೀನಿ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ನಾವು ಪಾಸ್ ಮಾಡಿದಾಗ ಅವರಿಗೆ ಏನಾಗುತ್ತೆ ಅಂತ ಅಂದರೆ, ಓಕೆ ಉಳಿಸ್ತಾ ಇದಾರಲ್ಲ ಬಿಡು, ಇನ್ನೇನು ಕೊಡೋದೇನಕ್ಕೆ ಬಿಡು ಅಂತ ಬಂದ್ಬಿಡ್ತಾರೆ. ಸೊ ಒಂದು ಕಡೆ ಇನ್ಕಮ್ ಕಮ್ಮಿ ಆದಮೇಲೆ ನಾವು ಸೇವಿಂಗ್ಸ್ ಮಾಡೋದು ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ದುಡ್ಡೇ ಕೊಡಲ್ವಲ್ಲಪ್ಪ, ಇನ್ಯಾವ ರೀತಿಯಾದಂತಹ ಸೇವಿಂಗ್ಸ್ ಮಾಡೋದು ಅಂತ ಅನ್ನಿಸ್ಬಿಡುತ್ತೆ. ಸೊ ಈ ರೀತಿಯಾಗಿ ಇದ್ದಾಗ ಫಸ್ಟು ಎಕ್ಸೈಟ್ಮೆಂಟಲ್ಲಿ ನಾವು ಸ್ಟೇಟ್ಮೆಂಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಇದು ನಾವು ಮಾಡೋ ಮೊದಲನೇ ತಪ್ಪು. ಇದು ನಮ್ಮ ಸೇವಿಂಗ್ಸ್ ಮೇಲೆ ತುಂಬ ದೊಡ್ಡ ಎಫೆಕ್ಟ್ ಇದು, ಓಕೆನಾ. ಸೊ ಇದೊಂದು ಮಾಡಬೇಡಿ. ಸೊ ಬರೀ ಮನಿ ಸೇವಿಂಗ್ಸ್ ಟಿಪ್ಸ್ನೇ ಹೇಳ್ತಾ ಇದ್ದರೆ ನಿಮಗೂ ಕೂಡ ಬೇಜಾರಾಗುತ್ತೆ, ಇಲ್ಲ ಬರೀ ಡೈಲಿ ವ್ಲಾಗ್ನೇ ಹಾಕ್ತಾ ಇದ್ದರೆ ನಿಮಗೂ ಕೂಡ ಬೇಜಾರಾಗುತ್ತೆ ಅಂತ ಈ ಒಂದು ವಿಡಿಯೋನ ನಾನು ಟ್ರೈ ಮಾಡಿದ್ದೀನಿ. ನೋಡೋಣ ನಿಮಗೂ ಕೂಡ ಇಷ್ಟ ಆಗುತ್ತಾ ಅಂತ. ಅಂದರೆ ಡೈಲಿ ವ್ಲಾಗ್ನ ಜೊತೆ ಮನಿ ಸೇವಿಂಗ್ಸ್ ಟಿಪ್ ಹೇಳೋದ್ರಿಂದ ಸೊ ನಿಮಗೆ ವ್ಲಾಗು ಕೂಡ ನೋಡಿದಾಗ ಆಗುತ್ತೆ, ಹಾಗೆ ಮನಿ ಸೇವಿಂಗ್ಸ್ ಟಿಪ್ನು ಕೂಡ ಕೇಳಿದಾಗೆ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಹಲವಾರು ಕಮೆಂಟ್ಸ್ಗಳು ಕೂಡ ಬರುತ್ತೆ, ಒಂದು 75% ಮನಿ ಸೇವಿಂಗ್ಸ್ ಟಿಪ್ ಇದ್ದರೆ 25% ಡೈಲಿ ವ್ಲಾಗ್ ಕೇಳ್ತಿದ್ದೀರಾ. ಸೊ ಎರಡನ್ನೂ ಹೇಗೆ ಮಾಡೋದು? ಹಾಗೆ ಯೂಟ್ಯೂಬರ್ಸ್ ಅಂದರೆ ಡೈಲಿ ವ್ಲಾಗ್ ಯಾರು ಮಾಡ್ತಾರೆ ಅದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ. ಅದೇ ನಾನು ಮನಿ ಸೇವಿಂಗ್ ಟಿಪ್ಸ್ ಹೇಳ್ತಾ ಇದ್ನಲ್ಲ ಯಾವಾಗ್ಲೂ, ಸೊ ಆವಾಗ ಅಷ್ಟು ಆ್ಯಕ್ಟಿವ್ ಅನ್ನಿಸ್ತಾ ಇರಲಿಲ್ಲ, ಯಾಕಂದರೆ ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇರಲಿಲ್ಲ ಆವಾಗ. ಸೊ ಒಂದು ಕಡೆ ಕೂತ್ಕೊಳ್ಳೋದು, ಮಾತಾಡೋದು, ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಗ್ಯಾದರ್ ಮಾಡೋದು, ಎತ್ತಿಡೋದು ಅಷ್ಟೇ ಆಗ್ತಿತ್ತು. ಅದೇ ಡೈಲಿ ವ್ಲಾಗ್ ಮಾಡ್ತಾ ನಾನು ಮನಿ ಸೇವಿಂಗ್ ಟಿಪ್ ಹೇಳೋದ್ರಿಂದ ನಾನು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ, ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ಸೊ ಮನೆ ಯಾವಾಗ ಕ್ಲಿಯರ್ ಆಗುತ್ತೆ ಆವಾಗ ನಮ್ಮ ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ನಾನು ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರಯತ್ನ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಹೊಸದಾಗಿ ಒಂದು ಪ್ರಯತ್ನ ಮಾಡಿದ್ದೀನಿ, ಇಷ್ಟ ಆಯಿತಾ ಅಂತ. ಸೊ ಅದೆಲ್ಲ ಆದಮೇಲೆ ಹಾಲೆಲ್ಲ ಕ್ಲಿಯರ್ ಆಯಿತು. ಹಾಲೆಲ್ಲ ಕ್ಲಿಯರ್ ಆದ ನಂತರ ಮಾಸ್ಟರ್ ಬೆಡ್ರೂಮ್ಗೆ ಬಂದಾಯಿತು. ಮಾಸ್ಟರ್ ಬೆಡ್ರೂಮಲ್ಲಿ ಸ್ವಲ್ಪ ಬೆಡ್ಡೆಲ್ಲ ಆಚೆ ಈಚೆ ಆಗಿತ್ತು. ಊರಿಂದ ಬಂದು ಒಂದು ಫೋರ್ತ್ ಡೇ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕ್ಲೀನಿಂಗು ಅದಕ್ಕೆಲ್ಲ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಹಿಡಿತಿದೆ ನನಗೂ ಕೂಡ. ಹಾಗೆ ಅಸೈನ್ಮೆಂಟ್ಸ್ ತುಂಬ ಇದೆ ಈ ಸರಿ. ಅಸೈನ್ಮೆಂಟ್ಸ್ ಬರೆಯೋದು ಎಲ್ಲ ಇರೋದರಿಂದ ನಾನು ಆದಷ್ಟು ಇವತ್ತು ನಾಳೆ ಒಳಗೆ ಎಲ್ಲ ಕ್ಲಿಯರ್ ಮಾಡ್ಕೊಬಿಟ್ರೆ ಅಸೈನ್ಮೆಂಟ್ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಅನ್ಬೋದು. 25th ಲಾಸ್ಟ್ ಡೇಟು. ಇವತ್ತು ಕೂತ್ಕೊಂಡ್ರೆ ಟೆನಿಕಾಸ್ಟ್ ಒಂದು ಸಬ್ಜೆಕ್ಟಾರು ಮುಗಿಸಿದ್ರೆ ಇನ್ನೂ 4 ಸಬ್ಜೆಕ್ಟ್ಸ್ ಇದೆ, ಮುಗಿಸೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ರೂಮ್ ಹೀಟರ್ ನೋಡಿ, ನಾನು ನಿನ್ನೆ ಒಂದು ಪ್ರಾಡಕ್ಟ್ ತೋರಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಪ್ರಾಡಕ್ಟ್ ತೋರಿಸಿದ್ನಲ್ಲ, ವಿ-ಗಾರ್ಡ್ ರೂಮ್ ಹೀಟರು. ಸೊ ಅದೇ ಒಂದು ರೂಮ್ ಹೀಟರ್ ಇದು ತುಂಬ ಚೆನ್ನಾಗಿದೆ. ಜಾಸ್ತಿ ಹೊತ್ತೇನು ಹಾಕಿರಲಿಲ್ಲ, ನಾನು ಒಂದು 3 hours ಹಾಕಿದ್ದೆ. ಸ್ವಲ್ಪ ಬೆಚ್ಚಗಾಗಿತ್ತು, ತುಂಬ ಅಂತ ಹೇಳೋಕ್ಕಾಗಲ್ಲ, ಒಂದು 80% ಬೆಚ್ಚಗಾಗಿತ್ತು ಅಂತಲೇ ಹೇಳ್ಬೋದು. ಏನೂ ಇಲ್ಲದೆ ಇರೋಕ್ಕಿಂತ ಇದೊಂದು ಸ್ವಲ್ಪ ಇದೆ ಅನ್ನೋದು ಬೆಟರ್ ಅಲ್ಲ. ಸೊ ಹಾಗಾಗಿ ಓಕೆ, ಒಂದೊಂದು ರೂಮಿಗೆ ಒಂದೊಂದು ತಂದಿಟ್ರು ತುಂಬ ಬೆಚ್ಚಗಿರುತ್ತೆ. ಫುಲ್ ಹೋಲ್ ಮನೆಯೆಲ್ಲ ಬೆಚ್ಚಗಿಡುತ್ತೆ ಅಂತ ಅಂದರೆ ಅದು ಆಗಲ್ಲ, ಯಾಕಂದರೆ 3-4 hours ಅದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ನಮ್ಗೆ ಚಳಿಯಾಗಿ ಎಷ್ಟೊತ್ತೋ ಆದಮೇಲೆ ಇದು ವಾರ್ಮಪ್ ಆದರೆ ಅದು ಯೂಸ್ ಇರಲ್ಲ. ಸೊ ಹಾಗಾಗಿ ಹಾಲು ರೂಮು ಎರಡೂ ಕ್ಲೀನ್ ಆಯಿತು, ಅದು ಕೂಡ ಚೆನ್ನಾಗಿದೆ. ನೀವು
ಬೈ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೆನ್ನೆ ಮೊನ್ನೆಯ ಒಂದು ವ್ಲಾಗಲ್ಲಿ. ಇನ್ ಕೇಸ್ ಏನಾದ್ರು ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ಇವತ್ತಿನ ಒಂದು ವಿಡಿಯೋದಲ್ಲೂ ಕೂಡ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಸೊ ಅದೆಲ್ಲ ಆದ ನಂತರ ಫೈನಲಿ ನಾನು ಬಂದಿದ್ದು ನನ್ನ ಒಂದು ಕಿಡ್ಸ್ ರೂಮಿಗೆ ಬಂದಿದ್ದೀನಿ. ಕಿಡ್ಸ್ ರೂಮ್ ಯಾವ ಥರ ಆಗಿಬಿಟ್ಟಿದೆ ಅಂದರೆ, ಅಸೈನ್ಮೆಂಟ್ ಬರೆದಿರೋದು, ಅಲ್ಲಿಂದ ತಂದಿರೋ ಬುಕ್ಸ್ಗಳು, ಬಟ್ಟೆಗಳು ಎಲ್ಲ ತಂದು ಇಲ್ಲಿ ಡಂಪ್ ಮಾಡಿರೋದ್ರಿಂದ ಇದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ. ಯಾವಾಗ್ಲೂ ಕ್ಲಿಯರ್ ಆಗಿದೆ ಅಂತ ನಾನು ಯಾವತ್ತೂ ಅನ್ನೋಕ್ಕಾಗಲ್ಲ, ಆ ಥರ ಗಲೀಜು. ಯಾಕಂದರೆ ಯಾವುದು ಕ್ರಿಸ್ಮಸ್ ರಜಾ ಮುಗಿಸ್ಕೊಂಬಂದ್ವಿ, ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿದ್ದಾಯಿತು, ಹೀಗೆ ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದ್ದಿದ್ದರಿಂದ ಗ್ಯಾಪ್ ಆಗೋಯ್ತು. ಇನ್ನು ನೋಡಬೇಕು, ಸ್ವಲ್ಪ ಕ್ಲೀನಿಂಗ್ ಕಡೆ ಗಮನ ಹರಿಸ್ಬೇಕು ಅಂತಲೇ ಅನ್ಬೋದು. ಆದರೆ ಇಲ್ಲಿ ಏನು ಅಸೈನ್ಮೆಂಟ್ ಇರೋದ್ರಿಂದ ಸ್ವಲ್ಪ ಅದು ಕೂಡ ಕಷ್ಟ ಆಗ್ತಾಯಿದೆ. ನೋಡೋಣ. ಇನ್ನು ಫೈನಲಿ ಬಂತು ಅಂತ ಅಂದರೆ ನಮ್ಮ ಕಿಚನ್ ಯಾವುದಕ್ಕೆ ಮಿಸ್ ಮಾಡಿದ್ರು, ಯಾವುದನ್ನು ಮಿಸ್ ಮಾಡಿದ್ರು ಇದನ್ನು ಪರ್ ಡೇ 2 ಟೈಮ್ ಆದರೂ ನಾನು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಮಾರ್ನಿಂಗ್ ಅಂದರೆ ಇವಾಗ ತಿಂಡಿ ಎಲ್ಲ ಆದಮೇಲೆ ಒಂದ್ಸಲಿ, ಆದರೆ ರಾತ್ರಿ ಮಲ್ಕೋಬೇಕಾದ್ರೆ ಒಂದ್ಸಲಿ ಮಾಡ್ಕೋತೀನಿ. ರಾತ್ರಿ ಮಲ್ಕೋಬೇಕಾದ್ರೆ ಅಂದರೆ ಎಲ್ಲ ಏನೂ ಅಲ್ಲ, ಸ್ವಲ್ಪ ಅಂದರೆ ಪಾತ್ರೆ ಒಂದು ತೊಳೆದು ಇಟ್ಕೊಂಡ್ಬಿಡ್ತೀನಿ, ಕೌಂಟರ್ ಟಾಪ್ ಒಂದು ಕ್ಲಿಯರ್ ಮಾಡ್ಕೊತೀನಿ. ಯೂಶ್ವಲಿ ಇವಾಗಲೇ ಎಲ್ಲ ಡೀಪ್ ಕ್ಲೀನ್ ಮಾಡೋದು. ಸೊ ಎಲ್ಲ ಅಸೈನ್ಮೆಂಟು, ಎಕ್ಸಾಮು ಎಲ್ಲ ಆದ ನಂತರ ನಾನು ಸ್ವಲ್ಪ ಡಯಟ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಎಕ್ಸಸೈಸ್ ಮಾಡ್ತಾಯಿದ್ದೆ, ಬಟ್ ಡಾಕ್ಟರ್ ಈಗ ನಾನು ಟ್ಯಾಬ್ಲೆಟ್ ಇರೋದ್ರಿಂದ, ಮೈಗ್ರೇನ್ ಟ್ಯಾಬ್ಲೆಟ್ ಇರೋದ್ರಿಂದ ಸ್ವಲ್ಪ ದಿನ ಮೆಡಿಟೇಷನ್, ಎಕ್ಸಸೈಸ್ ಎಲ್ಲ ಕಮ್ಮಿ ಮಾಡಿ ಸ್ವಲ್ಪ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ಸ್ಟ್ರೆಸ್ ತೊಗೊಬೇಡಿ ಯಾವುದಕ್ಕೂ, ಪರವಾಗಿಲ್ಲ ನಿದ್ದೆ ಒಂದು ಮಾಡಿ ಸಾಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ಬೇಸ್ ಮೇಲೆ ಇರೋದ್ರಿಂದ ಇವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಯಾವುದ್ರ ಮೇಲೂ ಹಾಕ್ಕೊಬಾರ್ದು, ಸ್ಟ್ರೆಸ್ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಒಂದು 20 ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. 20 ಡೇಸಲ್ಲಿ ಒಂದು 7 ಡೇಸ್ ಆಗಿದೆ, ಇನ್ನೂ ಇದೆ ಟೈಮು. ಅಷ್ಟರಲ್ಲಿ ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಎಲ್ಲ ಆದಮೇಲೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲೆಲ್ಲಿಗೆ ಬಂದು ನಿಲ್ಲುತ್ತೆ ಈ ಒಂದು ಜರ್ನಿ ಅಂತ. ಹಾಗೆ ಇದೆಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಸಮ್ಮರ್ ವೆಕೇಷನ್ನು ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ದೀರಾ, ಅದಕ್ಕಿಂತ ಮುಂಚೆ ಎಕ್ಸಾಮ್ಸು ಹೇಗೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಮಕ್ಕಳು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಅದಾದ ನಂತರ ಈಗ ಫೈನಲಿ ಕಿಚನ್ ಕೌಂಟರ್ ಟಾಪ್ ಕ್ಲೀನಿಂಗಿಗೆ ಬಂದಾಯಿತು. ಪರ್ ಡೇ ಏನಿಲ್ಲ ಅಂದರೂ 3-4 ಸಲಿನಾದ್ರು ಕಿಚನ್ ಕೌಂಟರ್ ಟಾಪ್ನ ನೀವು ಕ್ಲೀನ್ ಮಾಡಬೇಕು. ಇಲ್ಲ ಅಂತ ಅಂದರೆ ಏನು ಒಂದು ಮೆಣಸಿನ್ಕಾಯ್ದು ಮುಂದೆ ತೊಟ್ಟು ಬಿದ್ದಿದ್ರೂ ನಮಗೆ ಒಂಥರ ಗಲೀಜು ಅನ್ನಿಸ್ತಾ ಇರುತ್ತೆ. ಒಂದು ಗರಿ ಒಂದೇ ಒಂದು ಬಿದ್ದಿದ್ರೂ ಕೂಡ ಗಲೀಜು ಅನ್ನಿಸ್ತಾ ಇರುತ್ತೆ. ಸೊ ಅಷ್ಟು ಇರಿಟೇಟ್ ಆಗುತ್ತೆ ಏನಾದರೂ ಒಂದು ವಸ್ತು ಬಿದ್ದಿದ್ರೂ. ಓಕೆ, ಫೈನಲಿ ಎಲ್ಲ ಮುಗ್ದಾದ ನಂತರ ನಾನು ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾಕಂದರೆ ಫೈನಲಿ ನಮ್ಮ ಸ್ಟ್ರೆಸ್ ಬೂಸ್ಟರ್ ಅಂತ ಅಂದರೆ ಟೀನೇ ಅಲ್ವಾ. ಈ ಕಾಫಿ ಟೀ ಎಲ್ಲ ಕಮ್ಮಿ ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನ ಒಂದೇ ಒಂದು ಟೈಮ್ ಅಥವಾ ಯಾರಾದರೂ ಗೆಸ್ಟ್ಗಳು ಬಂದಾಗ ಟೀ ಹಾಗೆ ಕಾಫಿನ ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ತಾಯಿದ್ದೀನಿ. ಅದು ಪ್ಲೇನ್ ಟೀ ಕುಡಿತಾ ಇಲ್ಲ ಇತ್ತೀಚೆಗೆ. ಶುಂಠಿ ಟೀ ಇಲ್ಲ ಅಂತ ಅಂದರೆ ಏಲಕ್ಕಿ ಟೀ, ಈ ರೀತಿಯಾದಂತಹ ಟೀನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನಿವತ್ತು ಮಾಡ್ತಾ ಇರುವಂತಹ ಟೀ ಏಲಕ್ಕಿ ಟೀ ಆಗಿತ್ತು. ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತಲೇ ಅನ್ಬೋದು. ಯಾಕಂದರೆ ಹೊಸ ಏಲಕ್ಕಿ ಹಾಕ್ಬಿಟ್ಟಿದ್ದೆ. ಅದು ಹೊಸ ಏಲಕ್ಕಿ ಹಾಕಿದ್ರೆ ಆ ಘಮ ಮುಖಕ್ಕೆ ಹೊಡೆಯೋ ಥರ ಇರುತ್ತೆ. ಸೊ ನಾನು ಇವತ್ತು ಕೊಟ್ಟಂತಹ ಒಂದು ಮನಿ ಸೇವಿಂಗ್ಸ್ ಬಗ್ಗೆ ಒಂಚೂರು ಥಿಂಕ್ ಮಾಡಿ, ಇದೆ ಅಂತ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ. ಇದ್ರೂ ಸ್ವಲ್ಪ ಮುಚ್ಚಿಟ್ಟು ಸೇವ್ ಮಾಡೋದನ್ನ ಕಲೀರಿ ಇವಾಗಲಿಂದಲೇ. ಯಾಕಂದರೆ ಮುಂದೊಂದು ದಿನ ನಮಗೆ ಹೆಲ್ಪ್ ಆಗುತ್ತೆ. ಫೈನಲಿ ಸಂಕ್ರಾಂತಿ ಹಬ್ಬದ ಎಳ್ಳು ಟೀ.